ಸಮಸ್ಯೆ ಗೋಣಿರ್ಭವತಿ ಭಾರತ ವಿನಾಶ ಸಾಧುನ ಸಂಭವಾಣಿ ಉಗೆ ಉಗೆ ಏನಪ್ಪ ಕಳು ನಾಯಕನ ಬಾಯಿಗೆ ಮಂತ್ರದ ಶ್ಲೋಕ ಬರ್ತಾ ಅಚ್ಚರಿ ಆಗಿರ್ಬೇಕಲ್ಲ ಆಗಿರ್ಲೇಬೇಕಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದ್ರ ಅರ್ಥ ಏನ್ ಗೊತ್ತಾ ಅನ್ಯಾಯ ಅಧರ್ಮ ಹೆಚ್ಚಾದಾಗ ನನ್ನಂತ ಕಾಳದಣಿಕರ ದಪ್ಪಾಗಿ ಹೆಚ್ಚಾಗಿ ಉರಿತಿರುವಾಗ ಆ ನನ್ನ ತಂದೆ ದೇವರು ಯಾವ್ದ ರೂಪದಲ್ಲಿ ಬರ್ತಾನಂತ ಬ್ರಹ್ಮ ಒಳ್ಳೆ ಮೂಡಿನಲ್ಲಿದ್ದಾಗ ಎಂತೆಂತ ಪುಣ್ಯವಂತರೇ ಹುಟ್ಟಿಸುತ್ತಾನೆ ಕೆಟ್ಟ ಮೂಡಿನಲ್ಲಿದ್ದಾಗ ನನ್ನಂತ ಹರಾಮ್ಕೋರೇ ಹುಟ್ಟಿಸುತ್ತಾನೆ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮಣಿಮಂತ ಭೌತಿ ಭಿಕ್ಷೆ ಅಂತ ಭಿಕ್ಷೆ ಬೇಡ್ತೀನಿ ತಿನ್ನಕ ಕೂಳಿಲ್ಲಂತಲ್ಲ ನೀವು ನೀಡುತ್ತಿರೋ ಒಂದೇ ಒಂದು ಹೋಟೆಲ್ ಆಸೆಗೋಸ್ಕರ ಎಲ್ಲ ಸಲಗಳ ಕಥೆಗಳ ಹೇಳ್ತೀನಿ ತಿನ್ನಲಾಕ ಕಂಡ ಕೊಡ್ತೀನಿ ಕುಡಿಲಾಕ ಹೆಂಡ ಕೊಡ್ತೀನಿ ಪ್ರಸಂಗ ಬಿದ್ರ ಮಗಲಾಗ ಮಣಕೊಳಕ್ ಹೆಣ್ಣು ಹೆಂಗರಿ ಮಾಡಿ ಹೊಟ್ಟು ಕಿತ್ಕೋತೀನಿ ಒಂದಲ್ಲ 2 ಅಲ್ಲ 5 ವರ್ಷ ಗುಮ್ಮತ್ತೀನಿ ಗುಮ್ಮಿಸ್ಕೊಳಕಬೇಕು ಇದು ನಾನು ಹಾಕುವ ರಾಜಕೀಯ ಲೆಕ್ಕಾಚಾರ ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಆದ್ರೆ ಪಕ್ಕದ ನೀರು ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ಶಕ್ತಿ ಅವನಿಗಿರಲ್ಲ ಯಾಕಂದ್ರೆ ನಮ್ಗ ತೋಕೋಕ್ ಪುರ್ಸೊತ್ತಿಗಿಲ್ಲ ಇನ್ನು ಮಂದಿದಲ್ಲಿ ತೊಳಿಲೇನವ್ರು ನಾನು ಮಾತಾಡುದು ಸ್ವಲ್ಪ ಬಿರುಸಾಕತಿ ಆದ್ರೆ ಯಾವತ್ತಿದ್ರು ಸತ್ಯನ ಇರ್ತತಿ ಸತ್ಯವಾದ ಮಾತು ಒಂದು ಮಾತು ಹೇಳ್ತೀನಿ ಕೇಳಿ ಒಬ್ಬ ರೈತ ತನ್ನ ಹೊಲದಲ್ಲಿ ಒಂದು ಬೀಜ ಹಾಕಿ ರಾಶಿ ರಾಶಿ ಆಗಲಿ ಅಂತ ಆಸೆ ಪಡ್ತಾನೆ ಒಬ್ಬ ಪಾನ್ ಶಾಪ್ ಅಂಗಡಿಯವನು ಬೆಳಗಾದ್ರೆ 800 ಮಧ್ಯಾಹ್ನ 500 ಸಾಯಂಕಾಲ 1000 ಆಗಲಿ ಅಂತಾನೆ ಆದ್ರೆ ನಂದ್ ಹಂಗಲ್ಲ ಎಂದ ಈ ಮನೆಗೆ ಬೆಂಕಿ ಹಚ್ಚಬೇಕು ನಾಳೆ ಆ ಮನೆಗೆ ಬೆಂಕಿ ಹಚ್ಚಬೇಕು ಅದೇ ಬೆಂಕಿಯಲ್ಲಿ ನನ್ನ ಮನೆ ಮರಿ 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 ಮನೆ ಮೆಸ್ತಾ ಇರ್ಬೇಕ ಇದೇ ಊರಿನ ಬಡ ಬಸವರಾಜಾದ ಪರಮೇಶಪ್ಪನ ಮಗಳು ಶಕುಂತಲ ಎಂದು ನಮ್ಮೂರ ಕಾಲೇಜ ಕಾಲಿಟ್ಟೆ ಲೇ ಚಿನ್ನ ಅಂದೇ ನಿನಗೆ ಕಣ್ಣಿಟ್ಟಿ ಈ ಪ್ರಕಾಶ್ ಡಾಕ್ಟರ್ ಮೋದಿನಂತೆ ಒಲಿದು ಬಂದರೆ ನನ್ನ ಶ್ರೀಮಂತನ ಮಂಚಮೇಕೆ ತೂಗಲಾಡಿಸುವೆನು ಬಟ್ ಒಂದು ವೇಳೆ ನನಗಿರೋದಾಗ ಬಂದಿದ್ದೇ ನಿಜವಾದ್ರೆ ಇಡೀ ನಿಮ್ಮ ಕುಟುಂಬ ಅಲ್ಲೋಲ ಕಲ್ಲೋಲ ಮಾಡಿ ಇದೇ ಊರಲ್ಲಿ ಇದೇ ರಸ್ತೆನಲ್ಲಿ ನಿಮ್ಮ ಕೈಗೆ ಭಿಕ್ಷೆ ಪಾತ್ರ ಕೊಟ್ಟು ನಾನು ಭಿಕ್ಷೆ ಬೆಳಕ್ ಹಚ್ಚಲಿಲ್ಲ ನನ್ನ ಹೆಸರು ಮಹಾವಂಚಕ ಪ್ರಕಾಶ್ ಡಾಕ್ಟರ್ನೇ ಅಲ್ಲ